ನಮಸ್ಕಾರ. ಎಲ್ಲ ಪಾಕಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಅತ್ಯಂತ ಸುಲಭವಾಗಿ ಬೇಗನೆ ತಯಾರಿಸಬಹುದಾದ ರವೆ ಇಡ್ಲಿಯ ಮಿಶ್ರಣ ಹಾಗೂ ಅದರಿಂದ ರವೆ ಇಡ್ಲಿಯನ್ನು ತಯಾರಿಸುವ ವಿಧಾನವನ್ನು ಇಂದು ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ರವೆ ಇಡ್ಲಿ ಮಿಶ್ರಣಕ್ಕೆ ಬಾಂಬೆ ರವೆ 2.5 ಬಟ್ಟಲು, ಸಾಸಿವೆ 1.5 ಟೀ ಚಮಚ, ಕಡಲೆಬೇಳೆ 1 ಟೇಬಲ್ ಚಮಚ, ಉದ್ದಿನಬೇಳೆ 1 ಟೇಬಲ್ ಚಮಚ, ಗೋಡಂಬಿ 1.5 ಟೇಬಲ್ ಚಮಚ, ಹಸಿರು ಮೆಣಸಿನಕಾಯಿ 3ರಿಂದ 4, ಕರಿಬೇವಿನ ಸೊಪ್ಪು ಸುಮಾರು 20 ಎಲೆಗಳು, ಇಂಗು 1/4 ಟೀ ಚಮಚ, ತುಪ್ಪ 1 ಟೇಬಲ್ ಚಮಚ, ಎಣ್ಣೆ 3 ಟೇಬಲ್ ಚಮಚ. ರವೆ ಇಡ್ಲಿಯನ್ನು ತಯಾರಿಸಲು ರವೆ ಇಡ್ಲಿ ಮಿಶ್ರಣ 1 ಬಟ್ಟಲು, ಮೊಸರು ಅರ್ಧ ಬಟ್ಟಲು, ನೀರು ಅರ್ಧ ಬಟ್ಟಲು, ಕೊತ್ತಂಬರಿ ಸೊಪ್ಪು ಸುಮಾರು 2 ಟೇಬಲ್ ಚಮಚ ಮತ್ತು ಅಲಂಕರಿಸಲು ಸ್ವಲ್ಪ, ಕ್ಯಾರೆಟ್ ತುರಿ ಅಲಂಕರಿಸಲು, ಶುಂಠಿ ಪೇಸ್ಟ್ ಅರ್ಧ ಟೇಬಲ್ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಎಣ್ಣೆ ಇಡ್ಲಿ ತಟ್ಟೆಗೆ ಸವರಲು. ತಯಾರಿಸುವ ವಿಧಾನ: ಒಂದು ಪಾತ್ರೆಯಲ್ಲಿ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿ ಕಾಯಿಸಿ. ಇದಕ್ಕೆ ಸಾಸಿವೆಯನ್ನು ಹಾಕಿ. ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಗೋಡಂಬಿಯನ್ನು ಹಾಕಿ ಹುರಿಯಿರಿ. ಇವುಗಳ ಬಣ್ಣ ಸ್ವಲ್ಪ ಬದಲಾದಾಗ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ ಮತ್ತು ಇಂಗನ್ನು ಹಾಕಿ. ಬೇಳೆಗಳು ಮತ್ತು ಗೋಡಂಬಿ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಹುರಿಯಿರಿ. ಈಗ ಇದಕ್ಕೆ ರವೆಯನ್ನು ಹಾಕಿ ಅದರ ಬಣ್ಣ ಸ್ವಲ್ಪ ಬದಲಾಗಿ ಗಮ್ಮನೆ ವಾಸನೆ ಬರುವವರೆಗೆ ಹುರಿಯಿರಿ. ಇದನ್ನು ತಕ್ಷಣವೇ ಒಂದು ತಟ್ಟೆಗೆ ವರ್ಗಾಯಿಸಿ ತಣ್ಣಗಾಗಲು ಬಿಡಿ. ನಂತರ ಒಂದು ಗಟ್ಟಿ ಮುಚ್ಚಳದ ಪಾತ್ರೆಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿರಿಸಿ ಸುಮಾರು 6 ತಿಂಗಳುಗಳ ಕಾಲ ಶೇಖರಿಸಿಟ್ಟುಕೊಂಡು ಅಗತ್ಯವಿದ್ದಾಗ ಬಳಸಿಕೊಳ್ಳಬಹುದು. ರವೆ ಇಡ್ಲಿಯನ್ನು ತಯಾರಿಸಲು ರವೆ ಇಡ್ಲಿ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಶುಂಠಿ ಪೇಸ್ಟ್, ಮೊಸರು, ನೀರು ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಗೊಳಿಸಿ 5 ನಿಮಿಷ ಹಾಗೆಯೇ ಮುಚ್ಚಿಡಿ. ಇಡ್ಲಿ ಪಾತ್ರೆಗೆ ಹಾಕುವ ಮುನ್ನ ರವೆ ಇಡ್ಲಿಯ ಹಿಟ್ಟಿನ ಹದವು ಈ ಚಿತ್ರದಲ್ಲಿ ತೋರಿಸಿರುವಂತಿರಬೇಕು. 5 ನಿಮಿಷ ನೆಂದ ನಂತರ ಹಿಟ್ಟು ಗಟ್ಟಿ ಎನಿಸಿದರೆ ಸ್ವಲ್ಪ ನೀರನ್ನು ಬೆರೆಸಿ ಹೊಂದಿಸಿಕೊಳ್ಳಿ. ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹಾಕಿ. ತಟ್ಟೆಗೆ ಎಣ್ಣೆಯನ್ನು ಸವರಿದ ನಂತರ ಅಲಂಕಾರಿಕವಾಗಿ ಸ್ವಲ್ಪ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪನ್ನು ಇರಿಸಿ ಅದರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕಬಹುದು. ಈ ಸಮಯದಲ್ಲಿ ನೀರನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಕುದಿಯಲು ಇಡಿ. ಇದರಲ್ಲಿ ಇಡ್ಲಿ ಸ್ಟ್ಯಾಂಡ್ ಅನ್ನು ಇರಿಸಿ ಆವಿ ಹೊರಹೋಗಲು ಅನುಕೂಲವಿರುವ ಮುಚ್ಚಳವನ್ನು ಮುಚ್ಚಿ 10ರಿಂದ 12 ನಿಮಿಷಗಳ ಕಾಲ ಬೇಯಿಸಿ. ಇಡ್ಲಿಯನ್ನು ಪ್ರೆಷರ್ ಕುಕ್ಕರ್ನಲ್ಲಿ ಮುಚ್ಚಳಕ್ಕೆ ಸೀಟಿಯನ್ನು ಹಾಕದೆ ಬೇಯಿಸಬಹುದು. ತಯಾರಾದ ನಂತರ ಇಡ್ಲಿ ಸ್ಟ್ಯಾಂಡ್ ಅನ್ನು ಹೊರತೆಗೆದು 1ರಿಂದ 2 ನಿಮಿಷಗಳ ಕಾಲ ಆರಲು ಬಿಡಿ. ಚಾಕು ಅಥವಾ ಚಮಚದ ಸಹಾಯದಿಂದ ಇಡ್ಲಿಗಳನ್ನು ಹೊರತೆಗೆಯಿರಿ. ಈಗ ತಯಾರಾದ ರವೆ ಇಡ್ಲಿಯನ್ನು ಚಟ್ನಿ ಮತ್ತು ಸಾಂಬಾರಿನೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.